ಆಯಿತು. ಲವನನ್ನು ಬಿಡಿಸಿ ತರುತ್ತೇನೆಂದು ಹೋದ ಕುಶ ಇನ್ನೂ ಬರಲಿಲ್ಲವಲ್ಲ. ಲವನಿಗಾದಂತೆ ಕುಶನಿಗೂ ಏನಾದರೂ ಅಪಾಯ ಸಂಭವಿಸಿರಬಹುದೇ? ನಾನೇನು ಮಾಡಲಿ? ನಾನೇ ಹೋಗಿ ಏನಾಯ್ತೆಂದು ನೋಡಲೇ. ಆ ಕುದುರೆಯನ್ನು ಲವ ಏಕಾದರೂ ಕಟ್ಟಿದನು. ಒಂದು ವೇಳೆ ಲವ ಕುಶರಿಬ್ಬರು ಅಪಾಯಕ್ಕೆ ಸಿಲುಕಿದ್ದರೆ? ಇಲ್ಲ ಇಲ್ಲ, ಹಾಗಾಗಬಾರದು. ಮತ್ತೆ ಮುನಿಕುಮಾರರೇ, ಬನ್ನಿ. ಬಂದಿರಾ? ಏನು ತಾಯಿ, ನೀವು ಬಹಳ ಆತಂಕಗೊಂಡಿರುವಂತಿದೆ. ಆತಂಕವಲ್ಲದೆ ಆನಂದದಿಂದಿರಲು ಸಾಧ್ಯವೇ? ಈಗ ಏನಾಯಿತೆಂದು ನಿಮಗೆ ಈ ಆತಂಕ? ಲವಕುಶರ ಕ್ಷೇಮದ ಬಗ್ಗೆ ಆತಂಕಗೊಂಡಿದ್ದೇನೆ. ಲವನನ್ನು ಮೂರ್ಛೆಗೊಳಿಸಿ ರಥದಲ್ಲಿ ಕರೆದುಕೊಂಡು ಹೋದರೆಂದು ನೀವೇ ಹೇಳಿದ್ದಿರಲ್ಲ? ಹೌದು, ನಾವೇ ಹೇಳಿದ್ದೆವು. ಲವನನ್ನು ಬಿಡಿಸು ತರುವುದಾಗಿ ಕುಶ ಪ್ರತಿಜ್ಞೆ ಮಾಡಿ ಹೋದನಲ್ಲ. ನೀವು ಇನ್ನೇಕೆ ಚಿಂತೆ ಮಾಡಬೇಕು? ಆದರೆ ಲವನೂ ಬರಲಿಲ್ಲ, ಕುಶನೂ ಬರಲಿಲ್ಲ. ಯುದ್ಧದಲ್ಲಿ ಲವನಂತೆ ಕುಶನು ಪರಾಭವಗೊಂಡಿದ್ದರೆ ಎಂದು ನಾನು ಚಿಂತಿಸುತ್ತಿದ್ದೇನೆ. ಅದಕ್ಕೆ ಕಾರಣವೇ ಇಲ್ಲ. ಏಕೆಂದರೆ ಈಗಾಗಲೇ ನಮ್ಮ ಕುಶ ಲವನನ್ನು ಬಿಡಿಸಿದ್ದಾನೆ. ಲವ ಕುಶರು ಕ್ಷೇಮದಿಂದಿದ್ದಾರೆ. ಹೌದೇ? ನನ್ನ ಮಕ್ಕಳು ಕ್ಷೇಮದಿಂದಿದ್ದಾರೆಯೇ? ಹೌದಮ್ಮ, ಅವರು ಕ್ಷೇಮದಿಂದಿದ್ದಾರೆ. ಕುಶ ತಾನು ಆಡಿದ ಮಾತನ್ನು ಸಾಧಿಸಿದ್ದಾನೆ. ಆ ರಾಜನನ್ನು ಪರಾಭವಗೊಳಿಸಿದ್ದಾನೆ. ಅಪ್ಪ, ಈಗ ನನಗೆ ಸಮಾಧಾನವಾಯಿತು. ನನ್ನ ಮಕ್ಕಳು ಕ್ಷೇಮದಿಂದಿದ್ದಾರೆ ಎಂದು ಕೇಳಿ ನನ್ನ ಆತಂಕ ದೂರವಾಯಿತು. ಕುಶನ ಪರಾಕ್ರಮವನ್ನು ಕಂಡು ನಮಗಂತೂ ವಿಪರೀತ ಆಶ್ಚರ್ಯವಾಯಿತು. ಆ ರಾಜ ಪ್ರಯೋಗಿಸಿದ ದಿವ್ಯಾಸ್ತ್ರಗಳನ್ನೆಲ್ಲ ಎದುರಿಸಿ ಕಡೆಗೆ ಅವನನ್ನೇ ಮೂರ್ಛೆಗೊಳಿಸಿದ. ಅಷ್ಟರಲ್ಲಿ ಲವನಿಗೂ ಎಚ್ಚರವಾಯಿತು. ಈಗ ಅವರಿಬ್ಬರು ಒಟ್ಟಿಗೆ ಇದ್ದಾರೆ. ಅಲ್ಲಿನ್ನೇನು ಕೆಲಸ? ಬೇಗ ಹಿಂದಿರುಗಿ ಬರಬಾರದಾಗಿತ್ತೆ. ಆ ರಾಜನ ಬೆಂಬಲಕ್ಕೆ ಬೇರೆ ಯಾರಾದರೂ ಯುದ್ಧಕ್ಕೆ ಬರಬಹುದೆಂದು ಕಾಯುತ್ತಿದ್ದಾರೆ. ಎಂಥ ಅವಿವೇಕ! ಬಹುಶಃ ಯಾರಾದರೂ ಬರುತ್ತಾರೆ. ಅವರನ್ನು ಸೋಲಿಸಿ ನಿಮ್ಮ ಮಕ್ಕಳು ಯುದ್ಧವನ್ನು ಪೂರ್ಣಗೊಳಿಸಿ ವಿಜಯಶಾಲಿಗಳಾಗಿ ಬರುವುದರಲ್ಲಿ ಸಂಶಯವಿಲ್ಲ. ಪಾಲಕರು ಬಾಲಕರಂತಿರದೆ ಇಂಥ ಘನವಾದ ತೊಡಕಿನಲ್ಲಿ ಏಕೆ ಸಿಕ್ಕಿಕೊಳ್ಳಬೇಕು? ಇವರೇ ಈ ಯುದ್ಧೋತ್ಸಾಹವನ್ನು ಕಂಡರೆ ಮುಂದೇನಾಗಬಹುದು ಎಂದು ನನಗೆ ಭಯವಾಗುತ್ತಿದೆ. ನೀವು ಭಯಪಡಬೇಡಿ ತಾಯಿ, ನಿಮ್ಮ ಮಕ್ಕಳು ಅಂತಿಂತವರಲ್ಲ, ಮಹಾಪರಾಕ್ರಮಿಗಳು. ನಾವು ಈಗಲೇ ಅಲ್ಲಿಗೆ ಹೋಗುತ್ತೇವೆ. ಅಲ್ಲಿ ನಡೆಯುವುದನ್ನು ಬಂದು ನಿಮಗೆ ತಿಳಿಸುತ್ತೇವೆ. ನೀವು ಧೈರ್ಯವಾಗಿರಿ. ನಿಮ್ಮ ಮಕ್ಕಳನ್ನು ಜಯಿಸುವುದು ಯಾರಿಗೂ ಅಷ್ಟು ಸುಲಭವಲ್ಲ. ಆಗಲಿ ಮಕ್ಕಳೇ, ಅಲ್ಲಿ ಏನಾದರೂ ಆಪತ್ತು ಸಂಭವಿಸಿದರೆ ಕೂಡಲೇ ಬಂದು ನನಗೆ ತಿಳಿಸಿ. ನಾನು ಕಾಯುತ್ತಿದ್ದೇನೆಂದು ನನ್ನ ಮಕ್ಕಳಿಗೆ ಮೊದಲು ತಿಳಿಸಿ. ಹಾಗೇ ಆಗಲಮ್ಮ, ನಾವಿನ್ನು ಬರುತ್ತೇವೆ. ಸ್ವಾಮಿ, ನಮ್ಮ ಮಕ್ಕಳನ್ನು ನೀವೇ ಕಾಪಾಡಬೇಕು.
ಭಕ್ತಿವಂತನ ಶ್ರೀರಾಮ ಚರಿತೆಯ ಶುಭ ಗಾಯನ. ಇವರು ಅದೇ ಬಾಲಕರು, ರಾಮಾಯಣವನ್ನು ಮಧುರವಾಗಿ ಹಾಡಿದವರು. ಇವರ ತೇಜಸ್ಸು, ಧೀರ ನಿಲುವನ್ನು ಕಂಡ ಮೇಲೆ ಇವರು ರಾಮಪುತ್ರರೆಂಬುದರಲ್ಲಿ ಸಂಶಯವೇ ಬರುತ್ತಿಲ್ಲ. ಇಲ್ಲವಾದರೆ ಈ ವಯಸ್ಸಿಗೆ ನಮ್ಮ ಸಹೋದರ ಶತ್ರುಘ್ನನನ್ನೇ ಮೂರ್ಛೆಗೊಳಿಸುವುದು ಸಾಧ್ಯವೇ? ನಾನು ಒಂದು ಗರ್ಭಿಣಿಯಾಗಿದ್ದ ಅತ್ತಿಗೆಯನ್ನು ವಾಲ್ಮೀಕಿ ಮುನಿಗಳ ಆಶ್ರಮದ ಬಳಿ ಬಿಟ್ಟು ಹೋದೆ. ಅಲ್ಲೇ ಇವರು ಬೆಳೆದಿರುವರೆಂಬುದು, ಇವರು ರಾಮಪುತ್ರರೆಂಬುದಕ್ಕೆ ಪುಷ್ಟಿ ನೀಡುತ್ತದೆ. ಅಕ್ಕರೆಯಿಂದ ಅಪ್ಪಿ ಮುದ್ದಿಸಬೇಕಾದ ಈ ಮಕ್ಕಳೊಂದಿಗೆ ನಾನು ಹೇಗೆ ಹೋರಾಡಲಿ? ಎಲೈ ರಾಜಕುಮಾರ, ನಮ್ಮೊಂದಿಗೆ ಹೇಗೆ ಹೋರಾಡುವುದೆಂದು ಯೋಚಿಸುತ್ತಿರುವೆಯಾ? ಈ ಬಾಲಕರೊಂದಿಗೆ ಹೋರಾಡುವುದು ನಿನ್ನ ಗಣತೆಗೆ ತಕ್ಕುದಲ್ಲವೆಂದು ಚಿಂತಿಸುತ್ತಿರುವೆಯಾ? ಅಂಥ ಭಾವನೆ ಇದ್ದರೆ ಅದನ್ನು ಮರೆತು ಬಿಡು. ಪರಾಕ್ರಮಕ್ಕೆ ವಯಸ್ಸು ಅಡ್ಡವಾಗುವುದಿಲ್ಲವೆಂಬುದನ್ನು ಮರೆಯಬೇಡ. ಈಗಾಗಲೇ ನಿನ್ನಂತ ಒಬ್ಬ ವೀರನನ್ನು ಪರಾಭವಗೊಳಿಸಿರುವ ನಮ್ಮ ಮೇಲೆ ನೀನು ಧೈರ್ಯವಾಗಿ ಯುದ್ಧ ಮಾಡು. ನಿನ್ನ ಘನತೆ ಗೌರವಗಳಿಗೆ ಯಾವ ಕುಂದು ಉಂಟಾಗುವುದಿಲ್ಲ. ಮಕ್ಕಳೇ, ನಿಮ್ಮೊಂದಿಗೆ ಹೋರಾಡಲು ಘನತೆ ಗೌರವಗಳು ಅಡ್ಡಿಯಾಗುತ್ತಿಲ್ಲ, ಪ್ರೀತಿ ವಾತ್ಸಲ್ಯವೂ ಅಡ್ಡಿಯಾಗುತ್ತಿದೆ. ವಿಚಿತ್ರವಾಗಿದೆ. ಯುದ್ಧ ಮಾಡಲು ಬಂದವನಿಗೆ ನಮ್ಮ ಮೇಲೆ ಎಂಥ ಪ್ರೀತಿ, ರಣಭೂಮಿಯಲ್ಲಿ ಎದುರಾಳಿಯ ಮೇಲೆ ಎಂಥ ವಾತ್ಸಲ್ಯ. ಮಕ್ಕಳೇ, ನಿಮ್ಮ ಶೌರ್ಯ ಪರಾಕ್ರಮಗಳನ್ನು ನಾನು ಮೆಚ್ಚುತ್ತೇನೆ. ಅದೇಕೋ ನಿಮ್ಮ ಮೇಲೆ ನನಗೆ ಅಕ್ಕರೆ ಮೂಡುತ್ತಿದೆ. ಯುದ್ಧ ಮಾಡಲು ಮನಸ್ಸು ಹಿಂಜರಿಯುತ್ತಿದೆ. ನಿಮಗೊಂದು ಸಲಹೆ ನೀಡಲೇ? ಎಂಥ ಸಲಹೆ? ಆ ಸಲಹೆಯಲ್ಲಿ ಯುದ್ಧ ಬೇಡವೆಂಬ ಮಾತು ಇರಬಾರದು. ಮಕ್ಕಳೇ, ನಾನು ಸಂದಿಗ್ಧದಲ್ಲಿ ಸಿಲುಕಿದ್ದೇನೆ. ನಿಮ್ಮೊಂದಿಗೆ ಯುದ್ಧ ಮಾಡುವ ಉತ್ಸಾಹವೂ ಇಲ್ಲ. ನಿಮ್ಮಿಂದ ಯಾಗದ ಕುದುರೆಯನ್ನು ಬಿಡಿಸಿಕೊಂಡು ಹೋಗದಿರುವಂತೆಯೂ ಇಲ್ಲ. ಆದ್ದರಿಂದ ನೀವು ಹಿಡಿದಿರುವ ಕುದುರೆಯನ್ನು ಬಿಟ್ಟು ಬಿಡಿ. ಅದಕ್ಕೆ ಪ್ರತಿಯಾಗಿ ನಿಮಗೆ ಧನ ಕನಕ ವಸ್ತು ವಾಹನಗಳಾದಿಯಾಗಿ ಏನು ಬೇಕಾದರೂ ಕೊಡುತ್ತೇನೆ. ಸಾಧ್ಯವಿಲ್ಲ. ನಾವು ಕುದುರೆಯನ್ನು ಬಿಡುವುದಿಲ್ಲ. ಬಿಟ್ಟರೆ ಅದರ ಅರ್ಥ ನಾವು ಶರಣಾಗುತ್ತರಾದಂತೆ. ವೀರರಾದವರು ಎಂದಿಗೂ ಶರಣಾಗುತ್ತರಾಗುವುದಿಲ್ಲ. ಕುದುರೆಯ ಹಣೆಯ ಮೇಲೆ ನಿಮ್ಮ ಪರಾಕ್ರಮಕ್ಕೆ ಪಂಥಾಹ್ವಾನ ನೀಡಬಹುದೆಂದು ನೀವೇ ಬರೆದಿರುವಿರಲ್ಲ. ನಿಮ್ಮ ಪರಾಕ್ರಮಕ್ಕೆ ನಮ್ಮ ಪರಾಕ್ರಮದಿಂದಲೇ ಉತ್ತರ ನೀಡುತ್ತೇವೆ. ಸಾಧ್ಯವಾದರೆ ನಮ್ಮನ್ನು ಸೋಲಿಸಿ ನಿಮ್ಮ ಕುದುರೆಯನ್ನು ಬಿಡಿಸಿಕೋ. ಹಾಗಾದರೆ ಯುದ್ಧ ನಡೆಯಲೇಬೇಕೆ? ಕುದುರೆ ಬೇಕೆಂದರೆ ಯುದ್ಧ ಮಾಡಲೇಬೇಕು. ಸರಿ, ಹಾಗಾದರೆ ಯುದ್ಧ ನಡೆಯಲಿ.